ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ಟರೆ ಸಂಘರ್ಷ ಆಗುತ್ತೆ. 1991 ರೀತಿಯಲ್ಲಿ ಕಾವೇರಿ ಸಂಘರ್ಷ ನಡೆಯುತ್ತೆ ರಾಜ್ಯದಲ್ಲಿ. ಕರವೇ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ಉಗ್ರ ಎಚ್ಚರಿಕೆ ಕೊಟ್ಟಿದ್ದಾರೆ. ಜನರ ಹಿತವನ್ನ ಬಲಿ ಕೊಟ್ರೆ ಕ್ರಾಂತಿಕಾರಿ ಹೋರಾಟ ಆಗುತ್ತೆ ಅಂತ ಹೇಳಿದ್ದಾರೆ. ಆಗ ಮುಂದೆ ಆಗುವ ಅನಾಹುತಗಳಿಗೆ ರಾಜ್ಯ ಸರ್ಕಾರನೇ ಹೊಣೆ ಹೊರಬೇಕಾಗುತ್ತೆ. ಈಗಿರೋ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ನೀಡೋದು ಕಷ್ಟ. ಕಾವೇರಿ ಹೋರಾಟ ಮತ್ತೆ ರಾಜ್ಯದಲ್ಲಿ ಭುಗಿಲೇಳುತ್ತೆ ಅಂತ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೊ ಅವರನ್ನ ಈ ಸಂಬಂಧ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಮಾತಾಡಿಸಿದ್ದಾರೆ, ನೋಡೋಣ. ಇಂದಿನ CWRC ಸಭೆಯಲ್ಲಿ ತಮಿಳುನಾಡಿಗೆ ಪ್ರತಿದಿನವೂ ಕೂಡ 3,500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತೇಳಿ ಈಗಾಗಲೇ ಕೂಡ ಆದೇಶವಾಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ನಮ್ಮ ಜೊತೆಲಿದ್ದಾರೆ. ಸರ್, ಮೊದಲನೇದಾಗಿ ಈ ಒಂದು ಆದೇಶಕ್ಕೆ ತಮ್ಮ ಪ್ರತಿಕ್ರಿಯೆ ಏನು ಸರ್? ಬಹುಶಃ ಈಗಿರೋ ಪರಿಸ್ಥಿತಿಯಲ್ಲಿ ಕರ್ನಾಟಕ ತಮಿಳುನಾಡಿಗೆ ನೀರು ಕೊಡೋದು ಭಾರಿ ಕಷ್ಟ. ಈಗ ಕಾವೇರಿ ನೀರು ನಿಯಂತ್ರಣ ಸಮಿತಿ ದಿನಕ್ಕೆ 3,500 ಕ್ಯೂಸೆಕ್ ನೀರನ್ನ 15 ದಿನ ಕೊಡಬೇಕು ಅಂತ ಆದೇಶ ಮಾಡಿದೆ. ಕನಿಷ್ಠ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕರ್ನಾಟಕ ಒಂದು ನಿಯೋಗ ಕಳಿಸಿ ಕಾವೇರಿ ತೀರದ ಪ್ರದೇಶದಲ್ಲಿರುವಂಥ ಡ್ಯಾಮುಗಳಲ್ಲಿ ಎಷ್ಟು ನೀರಿದೆ ಅಂತ ಹೇಳಿ ಆ ಒಂದು ಸಮಿತಿ ವರದಿ ಕೊಟ್ಟ ಮೇಲೆ ಈ ಥರ ಆದೇಶ ಮಾಡಿದರೆ ಆಗ ಒಪ್ಕೋಬೋದಾಗಿತ್ತು. ಏಕಾಏಕಿ ನಮ್ಮ ಡ್ಯಾಮುಗಳಲ್ಲಿ ನೀರಿಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ 4.5 TMs ನೀರನ್ನ ಕೊಡಿ ಅಂತ ಹೇಳಿ ಆದೇಶ ಮಾಡಿದ್ರೆ ಈ ಸಂದರ್ಭಕ್ಕೆ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಅಷ್ಟೊಂದು ನೀರು ಕೊಡಲಿಕ್ಕೆ ನಮ್ಮಲ್ಲಿ ನೀರಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಸರಿಯಾದಂಥ ಕ್ರಮವನ್ನು ತಗೋಬೇಕಾಗತ್ತೆ. ಮತ್ತೆ ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರದ ಮುಂದೆ ಮನವಿ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನ್ಯಾಯಾಲಯದ ಮೆಟ್ಲು ಹತ್ತುವಂಥ ಕೆಲಸ ಮಾಡಬೇಕಾಗತ್ತೆ. ಬಲವಂತವಾಗಿ ಕರ್ನಾಟಕದ ಡ್ಯಾಮುಗಳಿಂದ ನೀರನ್ನ ತಗೊಳ್ಳುವಂಥ ವ್ಯವಸ್ಥೆಯನ್ನು ತಮಿಳುನಾಡು ಕೇಂದ್ರದ ಮೇಲೆ ದೊಡ್ಡ ಲಾಬಿ ಮಾಡಿ ನಿರಂತರವಾಗಿ ಕಾವೇರಿಯ ನೀರನ್ನು ಪಡೆಯುವಂಥ ಕೆಲಸ ರಾಜಕೀಯವಾಗಿ ಮಾಡಿಕೊಂಡು ಬಂದಿದೆ. ಆದರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಇಂಥ ಯಾವುದೇ ಲಾಬಿಗೆ ಮಣಿಯದೆ ನಮ್ಮ ರೈತರು ಮತ್ತು ರಾಜ್ಯದ ಕುಡಿಯುವ ನೀರಿಗಾಗಿ ನಮಗೆ ಅಗತ್ಯ ಇರುವಂಥ ನೀರಿಲ್ಲದ ಕಾರಣ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಿರಸ್ಕರಿಸಬೇಕಾಗತ್ತೆ ಅವರ ಆದೇಶವನ್ನು. ಈಗಲೂ ನಾವು ಹೇಳ್ತಾ ಇದ್ದೀವಿ, ನಮ್ಮ ಜನರ ಹಿತವನ್ನು ಬಲಿ ಕೊಟ್ಟೇನಾದರೂ ತಮಿಳುನಾಡಿಗೆ ನೀರು ಕೊಟ್ಟಿದ್ದೇ ಹೇಳಿದ್ರೆ ಇಡೀ ಕರ್ನಾಟಕದೊಳಗಡೆ ಕರ್ನಾಟಕ ರಕ್ಷಣಾ ವೇದಿಕೆ ಭಾರಿ ಕ್ರಾಂತಿಕಾರಿ ಹೋರಾಟಗಳನ್ನ ಮಾಡಬೇಕಾಗತ್ತೆ. ಮುಂದೆ ಆಗುವ 91 ಬಹುಶಃ ನೆನಪಿಟ್ಕೊಳ್ಳಿ, 91ರಲ್ಲಿ ಆದಂಥ ಕರ್ನಾಟಕದ ಅವತ್ತಿನ ಕಾವೇರಿಯ ಸಂಘರ್ಷ ಮತ್ತೆ ಮರುಕಳಿಸಬಾರ್ದು ಅನ್ನೋದಾದರೆ ರಾಜ್ಯ ಸರ್ಕಾರ ಸರಿಯಾದ ತೀರ್ಮಾನಕ್ಕೆ ಬರಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಇವಿಷ್ಟು ಕೂಡ ಕಾವೇರಿ ನೀರು ಬಿಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರವೇ ರಾಜ್ಯಾಧ್ಯಕ್ಷರಾಗಿರುವಂಥ ನಾರಾಯಣಗೌಡರ ಮಾತು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.